ಇಲ್ಲಿ ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿ ನೋಡುವಂತ ಒಂದು ಅದ್ಭುತವಾದಂತ ಕಾಮಗಾರಿ ನಡೀತೈತೆ. ಏನಪ್ಪ ಕಾಮಗಾರಿ ಅಂದ್ರೆ ಮಹಾ ಪ್ರತ್ಯಂಗಿರಿ ದೇವಿಯ 252 ಅಡಿ ವಿಗ್ರಹದ ಕಾಮಗಾರಿ ನಡೀತೈತೆ. ಇನ್ನು 2 ವರ್ಷಕ್ಕೆ ತಾಯಿನ ಜಗತ್ತಿಗೆ ಲೋಕಾರ್ಪಣೆ ಮಾಡ್ತಾ ಇದ್ರಿ. ಈ ತಾಯಿ ಜಗತ್ತಿಗೆ ಲೋಕಾರ್ಪಣೆ ಆಗಿದ ದಿನ ವಿಶ್ವಕ್ಕೆ ಕರ್ನಾಟಕ ಆಧ್ಯಾತ್ಮಿಕದಲ್ಲಿ 1ನೇ ಸ್ಥಾನಕ್ಕೆ ಬರ್ತದೆ. ಇದು ನೀವು ಯಾವ ಗೂಗಲ್ ಅಲ್ಲಿ ನೋಡಿ ಚೆಕ್ ಮಾಡ್ಕೊಡ್ರಿ. ಜಗತ್ತಿನಲ್ಲಿ ಹೆಣ್ಣು ದೇವತೆ ಅದು, ಅದರಲ್ಲೂ ಪ್ರತ್ಯಂಗಿರ ದೇವಿದು ಎಲ್ಲೂ ಸಹಿತ ಈ ಭೂಮಿ ಮೇಲೆ ಈ ಸೃಷ್ಟಿಯಲ್ಲಿ ಎಲ್ಲೂ ಇಲ್ಲ 252 ಅಡಿ ವಿಗ್ರಹ. ಚೆಕ್ ಮಾಡ್ಕೊಳ್ಳಿ, ಯಾವ ಗೂಗಲ್ ಅಲ್ಲಿ ಚೆಕ್ ಮಾಡ್ತಾರೆ ಚೆಕ್ ಮಾಡ್ಕೊಳ್ಳಿ. ಅಂತ ಮಹತ್ ಕಾರ್ಯನ ಮಾಡಂತ ಅದೃಷ್ಟ ತಾಯಿ ನನಗೆ ಕೊಟ್ಟವಳೆ. ಯಾವ ರೀತಿ ಕೊಟ್ಟವಳೆ, ಏನಪ್ಪ ಇವನು ಭಿಕ್ಷುಕನಂತಾನೆ ಏನಿಲ್ಲ ಅಂತಾನೆ ಯಾವ ರೀತಿ ಮಾಡ್ತಾನೆ ಅಂತ ದೊಡ್ಡ ಪ್ರಾಜೆಕ್ಟ್ ಅನ್ಕೊಂಡಿರೋದು. ನನ್ನ ಶಕ್ತಿ, ನನ್ನ ಬಲ, ನನ್ನ ಪವರ್ ನನ್ನ ತಾಯಿ ಒಬ್ಳೆ. ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಮುಂಗಾರು ಮಳೆ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಇರ್ತದೋ ಅದು ಮುಗಿಯೋ ಮಟ್ಟಕ್ಕೆ ಯಾವ ತರ ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾವೋ ಆ ಮಟ್ಟಕ್ಕೆ ತಂದು ನಿಲ್ಲಿಸ್ಬಿಟ್ಲು ಜನನ ತಾಯಿಲಿ. ಇವತ್ತೊಂದು ದಿನ ನಾನು ಓಡಾಡೋಕೆ ನಂಗೆ ಜಾಗ ಇಲ್ಲ ಅಲ್ಲಿ ಕ್ಷೇತ್ರದಲ್ಲಿ. ನಾನು ಎಲ್ಲಾನು ಆಚೆ ಹೋಗೋಣ ಹೋಗಕ್ ಆಗ್ತಾ ಇಲ್ಲ, ನನ್ನೇ ತಳ್ಳಿಬಿಡ್ತಾರೆ ಪಕ್ಕಕ್ಕೆ. ನಾನು ಯಾರ ಪರಿಚಯ ಇಲ್ಲ ಜನಕ್ಕೆ, ಯಾರು ವಿಡಿಯೋದಲ್ಲಿ ನೋಡಿರ್ತಾರೆ ಅವರೇ. ಯಾಕಂದ್ರೆ ನಾನು ಯಾರಿಗೂ ಸಹಿತ ನಾನು ಮುಖ ಪರಿಚಯ ಮಾಡಿಸಲ್ಲ. ನಾವು ಬೆಳೆಯೋದಲ್ಲ, ಫಸ್ಟ್ ತಾಯಿ ಬೆಳೀಲಿ, ಅವಳು ಬೆಳೆದ್ರೆ ನಮ್ಮನ್ನು ಬೆಳೆಸ್ಕೊಂಡು ಹೋಗ್ತಾಳೆ. ನಮಗೆ ನಮ್ಮ ಪಬ್ಲಿಸಿಟಿ ಬೇಕಾಗಿಲ್ಲ, ನನ್ನೇ ತಳ್ಳಿಬಿಡ್ತಾರೆ ಪಕ್ಕಕ್ಕೆ. ಆ ಮಟ್ಟಕ್ಕೆ ಕ್ಷೇತ್ರ ಬೆಳೆದೈತೆ ಇವತ್ತು. ಇಂಥ ಒಂದು ಅದ್ಭುತವಾದಂಥ ಕಾಮಗಾರಿ ನಡೀತೈತಲ್ಲ, ಈ ಒಂದು ಕಾಮಗಾರಿಗೆ ಇಲ್ಲಿಗೆ ಬರಂತ ಭಕ್ತಾದಿಗಳು ಏನೊಂದು 150 ರೂಪಾಯಿ ಕೊಟ್ಟು ಕಾಯಿನ ಸ್ವೀಕರಣೆ ಮಾಡಿ ಆ ತಾಯಿಗೆ ಅವರವರ ಕಷ್ಟಗಳನ್ನ ಅರ್ಪಿಸ್ತಾರೋ, ಆ 150 ರೂಪಾಯಿನ ಒಂದು ದೇಣಿಗೆ ಮುಖಾಂತರ ನಾವು ಸ್ವೀಕರಣೆ ಮಾಡೋದನ್ನ ಒಂದು ಟ್ರಸ್ಟ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ ದೇವಸ್ಥಾನದ ಕಾಮಗಾರಿ, ವಿಗ್ರಹದ ಕಾಮಗಾರಿ, ದೇವಸ್ಥಾನದಲ್ಲಿ ನಡೆಯುವಂತ ಒಂದು ಡೆವಲಪ್ಮೆಂಟ್ಸು, ಇಲ್ಲಿ ಬರಂತ ಲಕ್ಷಾಂತರ ಜನಕ್ಕೆ ಅನ್ನದಾಸೋಹಕ್ಕೆ ಉಪಯೋಗಿಸ್ತೀರಿ. ಎಷ್ಟೇ ಜನ ಬರಲಿ ದಾಸೋಹ ಇರ್ತದೆ. ಬೆಳಗ್ಗೆಯಿಂದ ಸಂಜೆ ತನಕ ಅನ್ನದಾಸೋಹ ಇರ್ತದೆ. ನೈಟ್ ಬರಂತ ಆಲ್ಟ್ ಭಕ್ತಾದಿಗಳ ಅನ್ನದಾಸೋಹ ಇರ್ತದೆ. ಇದೆಲ್ಲ ಬರಂತದ್ದು ಭಕ್ತಾದಿಗಳು ಕೊಡಿದ ಭಿಕ್ಷೆಯಿಂದ. ಅವರು 150 ರೂಪಾಯಿ ಕೊಟ್ಟು ಏನು ಪ್ರೀತಿಯಿಂದ ಖುಷಿಯಿಂದ 1 ಅವರ್ 3 ಅವರ್ 4 ಅವರ್ 5 ಅವರ್ 6 ಅವರ್ ಕ್ಯೂವಲ್ಲಿ ನಿಂತ್ಕೊಂಡು ನಾವು ಕೊಡಂತ ಪೂರ್ಣ ಫಲನ ಸ್ವೀಕರಣೆ ಮಾಡಿ ಆ ತಾಯಿಗೆ ಅರ್ಪಿಸ್ತಾರೋ, ಅವರ ಆ ಕೊಡಂತ ಒಂದು 150 ರೂಪಾಯಿನ ನಾವು ಶೇಖರಣೆ ಮಾಡಿ ಅವರ ಕರ್ಮದ ಫಲನ ಇಳಿಸಿ ಅವರ ಪುಣ್ಯದ ಫಲನ ಹೆಚ್ಚಿಸ್ತೀರಿ.